ಹಾಯ್ ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ನೀವೇನಾದರೂ ರಿನ್ಯೂವಲ್ ಮಾಡಬೇಕಾಗಿತ್ತು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ SSP ಸ್ಕಾಲರ್ಶಿಪ್ ರಿನ್ಯೂವಲ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಅಂದರೆ ರಾಮ್ಟೆಕ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಏನಾದರೂ ಹೊಸ ಸ್ಕಾಲರ್ಶಿಪ್ಗಳು ಅಥವಾ ಏನಾದರೂ ಹೊಸ ಯೋಜನೆಗಳು ಬಂದಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಟಿಫಿಕೇಶನ್ ಮುಖಾಂತರ ಪಡೆಯಬಹುದು. ಅದಕ್ಕೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ SSP ಸ್ಕಾಲರ್ಶಿಪ್ ರಿನ್ಯೂವಲ್ ಹೇಗೆ ಮಾಡೋದು ಅಂತ ನೋಡೋಣ. ನೀವೀಗ SSP ಸ್ಕಾಲರ್ಶಿಪ್ ರಿನ್ಯೂವಲ್ ಮಾಡಬೇಕಿತ್ತಂದ್ರೆ ನೀವು SSP ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿ. ಬೇಕಾದ್ರೆ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು 2023-24ನೇ ಸಾಲಿನ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಟೂಡೆಂಟ್ ಲಾಗಿನ್ ಮತ್ತು ನಿಮ್ದು ಪಾಸ್ವರ್ಡ್ ಮತ್ತು ನಿಮ್ದು ಎಂಟರ್ ಕ್ಯಾಪ್ಷನ್ ಅಂತ ಇದೆ. ಅಂದ್ರೆ ಇದೇನು ತೆಳಗೆ ಲೆಟರ್ ಕಾಣಿಸ್ತಾ ಇದೆ, ಇದೇ ಸೇಮ್ ಲೆಟರ್ಸ್ ಅನ್ನು ಇಲ್ಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ. ಲಾಗಿನ್ ಅಂತ ಬಟನ್ ಇದೆ, ಲಾಗಿನ್ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ನಿಮ್ಮ ಅಕೌಂಟಿಗೆ ಅಂದರೆ SSP ಅಕೌಂಟಿಗೆ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ನೀವು ನೋಡಬಹುದು, ಈಗ ನಾನು ಒಬ್ಬ ಸ್ಟೂಡೆಂಟ್ SSP ಲಾಗಿನ್ ಡೀಟೇಲ್ಸ್ ಅನ್ನು ತಗೊಂಡು ಈಗ SSP ಅಲ್ಲಿ ಲಾಗಿನ್ ಮಾಡಿದ್ದೀನಿ. ನೀವೇನಾದರೂ ಈಗ SSP ಅಲ್ಲಿ ಸ್ಕಾಲರ್ಶಿಪ್ ರಿನ್ಯೂವಲ್ ಮಾಡಬೇಕಿತ್ತಂದ್ರೆ ಇಲ್ಲಿ ಎರಡನೇ ಆಪ್ಷನ್ ಇದೆ, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ. ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಪಾಪಪ್ ಮೆಸೇಜ್ ಬರುತ್ತೆ, ಇನ್ಸ್ಟ್ರಕ್ಷನ್ಸ್ ಇದೆ. ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಒಂದ್ಸಲ ಓದಿ ಮತ್ತೆ ಇಲ್ಲಿ ಜಸ್ಟ್ ಓಕೆ ಅಂತ ಬಟನ್ ಇದೆ, ಓಕೆ ಮೇಲೆ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವೀಗ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಿತ್ತಂದ್ರೆ ಟೋಟಲ್ ನಿಮಗೆ 5 ಸ್ಟೆಪ್ಸ್ ಇದೆ. ನೋಡಬಹುದು, ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಟೋಟಲ್ 5 ಸ್ಟೆಪ್ಸ್ ಇದೆ. ಇಲ್ಲಿ ಎಲ್ಲ ಸ್ಟೆಪ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಬನ್ನಿ ಫ್ರೆಂಡ್ಸ್, ಈಗ ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಾವು ಏನೇನು ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟೆಪ್ 1 ಅಲ್ಲಿ ಏನೇನು ನೀವು ಡೀಟೇಲ್ಸ್ ತುಂಬಬೇಕಂತ ನೋಡೋಣ. ಇಲ್ಲಿ ಜಸ್ಟ್ ಅಪ್ಲೈ ಅಂತ ಬಟನ್ ಇದೆ, ಗ್ರೀನ್ ಕಲರ್ ಬಟನ್. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ನಿಮಗೆ SSLC ಡೀಟೇಲ್ಸ್ ಇರುತ್ತೆ. ನೀವೇನಾದರೂ ಆಲ್ರೆಡಿ ರಿನ್ಯೂವಲ್ ಮಾಡ್ತಿತ್ತಂದ್ರೆ ಆಟೋಮೆಟಿಕ್ ಎಲ್ಲ ಡಾಟಾ ಇರುತ್ತೆ, ನೀವೇನು ಚೇಂಜಸ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಚೇಂಜಸ್ ಮಾಡಬೇಕಾಗಿತ್ತಂದ್ರೆ ಇನ್ಕಮ್ ಕಾಸ್ಟ್ ಡೀಟೇಲ್ಸು, ನೀವೇನಾದರೂ ನಿಮ್ಮ ಇನ್ಕಮ್ ಕಾಸ್ಟನ್ನು ರಿನ್ಯೂವಲ್ ಮಾಡಿಸಿದ್ರೆ ಅಥವಾ ನೀವು ಕನ್ನಡದಿಂದ ಇಂಗ್ಲೀಷಲ್ಲಿ ಮಾಡಿಸಿದ್ರೆ ಒಂದೊಂದು ಸಲ ಅದು RD ನಂಬರ್ ಚೇಂಜ್ ಆಗಿರುತ್ತೆ. ಅಥವಾ RD ನಂಬರ್ ನೀವು ಏನಾದರೂ ಚೇಂಜ್ ಆಗಿತ್ತಂದರೆ ಇಲ್ಲಿ RD ನಂಬರ್ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಎಡಿಟ್ ಮಾಡಿ ಇಲ್ಲಿ RD ನಂಬರನ್ನು ಚೇಂಜ್ ಮಾಡಿ. ಅದರ ನಂತರ ಇಲ್ಲಿ ಕೆಳಗೆ ನೋಡ್ಬೋದು ನಿಮಗೆ ಇಲ್ಲಿ ಪರ್ಸನಲ್ ವಿತ್ ಡಿಸಬಿಲಿಟಿ ಎಸ್ ಇದ್ರೆ ಎಸ್ ಮಾಡಿ ಅಥವಾ ನೋ ಇದ್ರೆ ನೋ ಮಾಡಿ. ಮತ್ತು ಎಂಟರ್ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಹೆಸರು, ಜೆಂಡರು, ಮೊಬೈಲ್ ನಂಬರ್, ಇಮೇಲ್ ID ಇದೆಲ್ಲ ಏನೇನಿದೆ ಎಲ್ಲ ಕರೆಕ್ಟ್ ಇದೆ ಇಲ್ಲ ಒಂದ್ಸಲ ಚೆಕ್ ಮಾಡಿ ಮತ್ತು ಕನ್ಫರ್ಮ್ ಮಾಡಿ. ನಿಮ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಲ್ಲ ಒಂದ್ಸಲ ಚೆಕ್ ಮಾಡಿ. ಏನಾದರೂ ಎಲ್ಲ ಡೀಟೇಲ್ಸ್ ನಿಮ್ಗೆ ಕರೆಕ್ಟ್ ಇತ್ತಂದರೆ ಇಲ್ಲಿ ಜಸ್ಟ್ ನೀವು ಮ್ಯಾಲೆ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ. ಈ ನೆಕ್ಸ್ಟ್ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು 2ನೇ ಸ್ಟೆಪ್ಗೆ ನೀವು ಎಂಟರ್ ಆಗ್ತೀರಾ. ಇಲ್ಲಿ ನೋಡಿ, ಜಸ್ಟ್ ನಾನು ನೆಕ್ಸ್ಟ್ ಬಟನ್ ಮೇಲೆ ನಾನು ಕ್ಲಿಕ್. ಈಗ ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 2ನೇ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ಕಾಲೇಜ್ ಮತ್ತು ಕೋರ್ಸ್ ಡೀಟೇಲ್ಸ್ ಇದೆ. ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ. ಅವನು ಇಂಜಿನಿಯರಿಂಗ್ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾನೆ, ಅದಕ್ಕೆ ಇಲ್ಲಿ ನೋ ಅಂತ ಕೊಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆರ್ ಯು ಸ್ಟಡಿಂಗ್ ಇನ್ 11th or 12th ಇನ್ CBSE, ISC, IGCSE ಬೋರ್ಡ್ ಇದೆ, ಇಲ್ಲಿ ನೋ ಮಾಡ್ತೀನಿ. ಅದರ ನಂತರ ನೋಡ್ಬೋದು, ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ ಇಯರ್ PU ಅಂತ ಇದೆ. ಅವನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರಿಂದ ಇಲ್ಲಿ ನೋ ಅಂತ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಆರ್ ಯು ಸ್ಟಡಿಂಗ್ ಇನ್ ಎನಿ ಜನರಲ್ ಡಿಗ್ರಿ UG or PG ಆರ್ ಎನಿ ನಾನ್ ಫಸ್ಟ್ ಇಯರ್ ಪ್ರೊಫೆಷನಲ್ ಕೋರ್ಸು. ಅವನೀಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇರುವುದರಿಂದ ಇಲ್ಲಿ ಎಸ್ ಅಂತ ಮಾಡ್ತೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್ ಅಂತ ಇದೆ. ಅವನು ಈಗ ಇಂಜಿನಿಯರಿಂಗ್ ಮಾಡ್ತಾನೆ, ಅದಕ್ಕೆ ಇಲ್ಲಿ VTU ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇಲ್ಲಿ ನೀವು ನೋಡ್ಬೋದು ತಳಗೆ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಇದೆ, ಜಸ್ಟ್ ಕ್ಲಿಕ್ ಮಾಡ್ತೀನಿ. ಅದರ ನಂತರ ಅವನು UG ಓದ್ತಿದ್ದಾನೆ, ಅದಕ್ಕೆ UG ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸ್ಟೆಪ್, ಈಗ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟರ್ ನಂಬರ್ ನಿಮ್ಮ USN ಅಲ್ಲಿ ಜಸ್ಟ್ ನೀವು ಎಂಟರ್ ಮಾಡಿ ಮತ್ತು ಗೆಟ್ ಡಾಟಾ ಅಂತ ಬಟನ್ ಇದೆ. ಈ ಗೆಟ್ ಡಾಟಾ ಮೇಲೆ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ನೀವು ಏನೇ ಯೂನಿವರ್ಸಿಟಿಯಿಂದ ಡಾಟಾ ಬರುತ್ತೆ ಅದೆಲ್ಲ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಇಲ್ಲಿ ಜಸ್ಟ್ ನೀವು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟರ್ ಮಾಡಿ, USN ಅನ್ನ ಎಂಟರ್ ಮಾಡಿ. ಇಲ್ಲಿ ನೋಡ್ಬೋದು, ಈಗ ನಾನು ಒಂದು USN ಎಂಟರ್ ಮಾಡಿ ಗೆಟ್ ಡಾಟಾ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಈಗ ಪಾಪಪ್ ಮೆಸೇಜ್ ಬರುತ್ತೆ. ಅಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಇರುತ್ತೆ. ಯೂನಿವರ್ಸಿಟಿಯಿಂದ ಡೈರೆಕ್ಟ್ ಮೆಸೇಜ್ SSP ಅವರಿಗೆ ಹೋಗಿರುತ್ತೆ. ಆ ಡಾಟಾ ಎಲ್ಲ ನೀವೆಲ್ಲ ನೋಡ್ಬೋದು. ಅದೆಲ್ಲ ಡಾಟಾ ನಿಮ್ದು ಕರೆಕ್ಟ್ ಆಗಿತ್ತಂದರೆ ಇಲ್ಲಿ ಜಸ್ಟ್ ನೀವು ಐ ಅಗ್ರಿ ಅಂತ ಇದೆ, ಇಲ್ಲಿ ಎಸ್ ಅಂತ ಬಟನ್ ಇದೆ. ಎಸ್ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಮೆಲ್ಲ ಆಟೋಮೆಟಿಕ್ ಡಾಟಾ ಎಲ್ಲ ಫೆಚ್ ಆಗಿರುತ್ತೆ. ಇಲ್ಲಿ ನಾನು ಈಗ ಎಸ್ ಬಟನ್ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ನೋಡ್ಬೋದು, ನಿಮಗೆ ಎಸ್ ಅಂತ ಬಟನ್ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಒಂದೆಲ್ಲ ಡಾಟಾ ಈಗ ಫೆಚ್ ಆಗಿರುತ್ತೆ. ಇಲ್ಲಿ ಜಸ್ಟ್ ನೀವು ಕೋರ್ಸ್ ಸ್ಟಾರ್ಟ್ ಡೇಟು ಮತ್ತು ಇಲ್ಲಿ ಜಸ್ಟ್ ಮೋಡ್ ಆಫ್ ಅಡ್ಮಿಷನ್ ಇವೆರಡನ್ನು ಜಸ್ಟ್ ನೀವು ಸೇವ್ ಮಾಡಿ. ಅಂದರೆ ನೀವೇನು ಮೋಡ್ ಆಫ್ ಅಡ್ಮಿಷನ್ ನೀವು KCT ದಿಂದ ಅಥವಾ ಕಾಮೆಡ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ನೀವೆಲ್ಲ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಈಗ ಇವನು KCT ಬರೆದು ಅಡ್ಮಿಷನ್ ಮಾಡಿದ್ರಿಂದ ನಾನು ಜಸ್ಟ್ ಅಡ್ಮಿಷನ್ ಥ್ರೂ ಕೌನ್ಸಿಲಿಂಗ್ ಬೈ KE ಅಂತ ಜಸ್ಟ್ ನಾನು ಸೆಲೆಕ್ಟ್ ಮಾಡ್ತೀನಿ.
ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇದೆ. ಅವ್ನು KCET ಬರ್ತಿದ್ದರಿಂದ ನಾನು ಇಲ್ಲಿ ಜಸ್ಟ್ CET KE ಅಂತ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಡಾಟಾ ಅಂತ, ಇಲ್ಲಿ UG ಅವ್ನು ಇಂಜಿನಿಯರಿಂಗ್ ಮಾಡುತ್ತಿದ್ದ UG ಅಂತ ಸೆಲೆಕ್ಟ್ ಮಾಡ್ತೀನಿ. ಮತ್ತು ನಿಮ್ಗೆ ಕೌನ್ಸಿಲಿಂಗ್ ನಂಬರ್ ಏನು, ಕೌನ್ಸಿಲಿಂಗ್ ಅಡ್ಮಿಷನ್ ಇಯರ್ ಯಾವುದು, ಅದು ಕೌನ್ಸಿಲಿಂಗ್ ಕೋರ್ಸ್ ಯಾವುದು ಎಲ್ಲ ನೀವು ಎಲ್ಲ ಡಾಟಾನ ಹಾಕಿ, ಮತ್ತು ಇಲ್ಲಿ ಗೆಟ್ ಡಾಟಾ ಅಂತ ಇದೆ, ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ ನಿಮ್ಮ ಆಟೋಮೆಟಿಕ್ ಎಲ್ಲ ಕೌನ್ಸಿಲಿಂಗ್ ಡಾಟಾ ನಿಮಗೆ ಫೆಚ್ ಆಗಿರುತ್ತೆ. ಈಗ ನೋಡ್ಬೋದು ಈಗ ಕೌನ್ಸಿಲಿಂಗ್ ಡಾಟಾ ನಾನು ಎಂಟರ್ ಮಾಡಿದ್ದೀನಿ. ಮತ್ತು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹೆಸರೇನು, ಕಾಲೇಜ್ ಹೆಸರು, ಯಾವ ಕ್ಯಾಟಗರಿ, ಕಾಲೇಜ್ ಫೀ ಟೈಪ್ ಏನು, ಸೀಟ್ ಟೈಪ್ ಏನು, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಬಂದಿದೆ. ಇಲ್ಲಿ ಅಡ್ಮಿಷನ್ ಇಯರ್ ಯಾವುದು ಮತ್ತು ಕೋರ್ಸ್ ಅಡ್ಮಿಟೆಡ್ ಇಯರ್ ಏನು, ಇದೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಇಲ್ಲ ಒಂದ್ಸಲ ಚೆಕ್ ಮಾಡಿ. ಮತ್ತು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಆಪ್ಷನ್ ಇದೆ ಕೆಳಗೆ, ಇಲ್ಲಿ ನೋಡ್ಬೋದು ಗ್ರೀನ್ ಕಲರ್ ಬಟನ್ ಇದೆ, ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಇಲ್ಲ ಒಂದ್ಸಲ ಚೆಕ್ ಮಾಡಿ. ಅದರ ನಂತರ ನೀವು ಸೇವ್ ಮತ್ತು ಪ್ರೊಸೀಡ್ ಮೇಲೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಲ್ಲ ಒಂದ್ಸಲ ಚೆಕ್ ಮಾಡಿ. ಒಂದು ವೇಳೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನೀವು ಅಪ್ಲಿಕೇಶನನ್ನು ಎಡಿಟ್ ಮಾಡೋದಕ್ಕೆ ಬರುವುದಿಲ್ಲ, ಅದಕ್ಕೆ ನೀವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಲ್ಲ ಒಂದ್ಸಲ ಚೆಕ್ ಮಾಡಿ. ಅದರ ನಂತರ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮಗೆ ಅಕಾಡೆಮಿಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಐ ಅಂಡರ್ಸ್ಟುಡ್ ಅಂತ ಇಲ್ಲಿ ಜಸ್ಟ್ ಇಲ್ಲಿ ಈ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಈಗ ನೀವು ಅಪ್ಲಿಕೇಶನ್ ಈಗ ನೀವು ಎಡಿಟ್ ಮಾಡಬಹುದು. ಒಂದು ವೇಳೆ ನೀವು ಫೈನಲ್ ಸಬ್ಮಿಟ್ ನಂತರ ನೀವು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಸೇವ್ ಮಾಡಿದ ನಂತರ ಇಲ್ಲಿ ತೆಳಗೆ ನೋಡ್ಬೋದು ನಿಮಗೆ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೋಡಿ ನಿಮಗೆ ಕೋರ್ಸ್ ಡೀಟೇಲ್ ಅಂತ ಕೇಳುತ್ತೆ, ಸೆಮಿಸ್ಟರ್ ಎನ್ಯುವಲ್ ಅಂತ ನೀವು ಜಸ್ಟ್ ಸೆಲೆಕ್ಟ್ ಮಾಡಿ. ಅವನೀಗ ಇಂಜಿನಿಯರಿಂಗ್ ಮಾಡ್ತಿದ್ರೆ ಅಲ್ಲಿ ಸೆಮಿಸ್ಟರ್ ಅಂತ ಇರುತ್ತೆ, ಸೆಮಿಸ್ಟರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಆ ಥರ ಮಾರ್ಕ್ಸ್ ಅವ್ರ CGPA ಅಂತ ಕೇಳುತ್ತೆ, ಅವ್ರದ್ದು ಈಗ CGPA ಇರೋದ್ರಿಂದ ನಾನು CGPA ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ವೆದರ್ ಯು ಹ್ಯಾವ್ ಕಂಪ್ಲೀಟೆಡ್ ದ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಕೋರ್ಸ್ ಫ್ರಮ್ ದ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ ಇದೆ. ಅವನು ಎಲ್ಲ ಓದುತ್ತಿರುವುದು ಶಿಕ್ಷಣ ಈಗ ಕರ್ನಾಟಕದಲ್ಲಿ ಆಗಿದ್ದರಿಂದ ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದರ ನಂತರ ನಿಮ್ಮ ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಯೂನಿವರ್ಸಿಟಿ ಯಾವುದು, ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕಾಲೇಜ್, ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸ್, ಇದೆಲ್ಲ ಡೀಟೇಲ್ಸನ್ನು ನೀವು ಎಂಟರ್ ಮಾಡಿ. ನಿಮ್ಮ USN ಇಲ್ಲಿ ನೋಡಿ ಪ್ರೀವಿಯಸ್ ಇಯರ್ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ. ಮತ್ತು ನೀವು ಅದರ ನಂತರ ಇಲ್ಲಿ ಫಸ್ಟ್ ಇಯರ್ CGPA, ಸೆಕೆಂಡ್ ಇಯರ್ CGPA, ಟೋಟಲ್ ಪರ್ಸೆಂಟೇಜ್ ಎಲ್ಲ ನೀವು ಇಲ್ಲಿ ಎಂಟರ್ ಮಾಡಿ. ಮತ್ತು ಸೇವ್ ಅಂತ ಪ್ರೊಸೀಡ್ ಬಟನ್ ಇದೆ, ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ನೀವೆಲ್ಲ ನಿಮ್ಮ CGPA ಅನ್ನು ಎಂಟರ್ ಮಾಡಿದ ನಂತರ ಸೇವ್ ಮತ್ತು ಸಬ್ಮಿಟ್ ಅಂತ ಬಟನ್ ಇದೆ, ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಹಿಂಗೆ ಪಾಪಪ್ ಮೆಸೇಜ್ ಬರುತ್ತೆ, ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ. ಓಕೆ ಐ ಅಂಡರ್ಸ್ಟುಡ್ ಅಂತ ಬಟನ್ ಇದೆ, ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಅದರ ನಂತರ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಟೆಸ್ಟೇಷನ್ ಇರುತ್ತೆ. ಅಟೆಸ್ಟೇಷನ್ ಯಾರು ಮಾಡಬೇಕಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಅಟೆಸ್ಟೇಷನ್ ಮಾಡಬೇಕಿತ್ತಂದ್ರೆ ಅಟೆಸ್ಟೇಷನ್ ಯೂಸರ್ ಮ್ಯಾನ್ಯುವಲ್ ಅಂತ ಇದೆ, ಇದನ್ನು ಚೆಕ್ ಮಾಡಿ. ಮತ್ತು ಅಟೆಸ್ಟೇಷನ್ಗೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಎಲ್ಲ ಡೀಟೇಲ್ ನೀವು ಪಡೆಯಬಹುದು. ಅದರ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ, ನೆಕ್ಸ್ಟ್ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಫೋರ್ತ್ ಸ್ಟೆಪ್ಗೆ ಎಂಟರ್ ಆಗ್ತೀರಾ. ಫೋರ್ತ್ ಸ್ಟೆಪ್ಪಲ್ಲಿ ನಿಮಗೆ ಹಾಸ್ಟೆಲ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ನೀವೇನಾದರೂ ಡೇ ಸ್ಕಾಲರ್ ಅದೀರ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಮಾಡಿ, ನೋ ಇದ್ರೆ ನೋ ಮಾಡಿ. ಮತ್ತು ಸಬ್ಮಿಟ್ ಅಂತ ಬಟನ್ ಇರುತ್ತೆ, ಆ ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತ ಬಟನ್ ಇದೆ, ನೆಕ್ಸ್ಟ್ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಫೈನಲ್ ಸ್ಟೆಪ್ಗೆ ಎಂಟರ್ ಆಗ್ತೀರಾ. ಇದು ಫಿಫ್ತ್ ಸ್ಟೆಪ್, ಫೈನಲ್ ಸ್ಟೆಪ್ ಇರುತ್ತೆ. ಇಲ್ಲಿ ನೀವು ಏನು ಡೀಟೇಲ್ಸ್ನ ಎಂಟರ್ ಮಾಡಿದರೆ ಎಲ್ಲ ಕರೆಕ್ಟ್ ಇದೆ ಅಲ್ಲ ಒಂದ್ಸಲ ಚೆಕ್ ಮಾಡಿ. ಚೆಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಅಂದರೆ ನಾ ಏನು ಈಗ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ದೀನಿ ಎಲ್ಲ ಕರೆಕ್ಟ್ ಇದೆ ಅಲ್ಲ ಒಂದ್ಸಲ ಎಲ್ಲ ಕರೆಕ್ಟಾಗಿ ನೋಡಿ. ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಮತ್ತು ಸಬ್ಮಿಟ್ ಅಂತ ಬಟನ್ ಇರುತ್ತೆ, ಆ ಸಬ್ಮಿಟ್ ಅಂತ ಬಟನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಎಡಿಟ್ ಮಾಡುವ ಆಪ್ಷನ್ ಬರುವುದಿಲ್ಲ. ಒಂದ್ಸಲ ಹೀಗೆ ನೋಡ್ಕೊಳ್ಳಿ ಎಲ್ಲ ಕರೆಕ್ಟ್ ಇದೆ ಇಲ್ವಾ ಅಂತ. ಕರೆಕ್ಟ್ ಇದ್ರೆ ಮಾತ್ರ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇರುತ್ತೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.